ಹೆಂಗಿದ್ದೀರಾ ಬ್ರೋ? ಎಷ್ಟು ದಿನ ಇದ್ದೀವಿ ನೋಡಿ. ವೆಲ್ಕಮ್ ಟು ಮೇಘಾಲಯ. ಥ್ಯಾಂಕ್ ಯು ಬ್ರೋ. ಏನು ಕೊಡ್ತಾ ಇದ್ದೀರಾ ಗಿಫ್ಟು? ರೇರ್ ಪಿಲಿಯನ್ ಸೀಟು ಹೀಟ್ ಆಗುತ್ತೆ. ಅಲ್ಲಿ ಒಂದು ಸ್ವಿಚ್ ಇದೆ. ಅದೇ ಇಲ್ಲಿದೆ ಸ್ವಿಚ್. GSA ಫುಲ್ ಮಿಸ್ ಮಾಡ್ಕೊಂತ ಇದ್ದಾರೆ ದಿವಿ. GSA ಅದು ಕೊಟ್ಟಾಗಿಂದ ಒಂದು ಬೇಜಾರು ಮಾಡ್ಕೊಂಡಿದ್ದೀನಿ. GS ಲಾಂಚ್ ಆಗಿದ್ದು ಗೊತ್ತಾ? ಫ್ರಂಟ್ ಹೆಡ್ಲೈಟ್ ಏನೊಳ್ಳೆ ಟಾಯ್ಲೆಟ್ ಸೀಟ್ ತರ ಇದೆ, ಅದು ಇದು ಅಂತ ಏನೇನೋ ಹಾಕಿದ್ದೆ ನಾನು. ಹೌದಾ? ಎಲ್ಲ ಮಾಡಿ ಅದೊಂದು ಬಿಟ್ಬಿಟ್ಟ ಅಲ್ವಾ? ಸೊ ಹೌ ವಾಸ್ ದ ಸ್ವಿಚ್ ಫ್ರಮ್ ಆಫ್ರಿಕಾ ಟ್ವಿನ್ ಟು GS? ವಾಟ್ ಯು ಫೀಲ್? ಡೈ ಹಾರ್ಡ್ ಆಫ್ರಿಕಾ ಟ್ವಿನ್ ಫ್ಯಾನ್ ಇಲ್ಲೇ ಇದ್ದಾರೆ, ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ಬೇಸಿಕಲಿ ಏನಂತಂದ್ರೆ ನನ್ನ ಪರ್ಸನಾಲಿಟಿಗೆ ಇಟ್ ಇಸ್ ಮಚ್ ಮೋರ್ ಯು ಕ್ಯಾನ್ ಮ್ಯಾನೇಜ್ ಇಟ್ ಅಂತ ಹಂಗೆ ಅನ್ಕೊಂಡೆ ನಾನು. ಡಾರ್ಲಿಂಗ್ಸ್, ಇವಾಗ ಡಿನ್ನರ್ಗೆ ಆಚೆ ಬಂದಿದ್ದೀವಿ. ಚಾಂಗು ರೆಸ್ಟೋರೆಂಟ್ ಅಂದ್ಬಿಟ್ಟು ಇಲ್ಲೇ ಚೆರಾಪುಂಜಿನಲ್ಲೇ ಇರೋದು. ಸೊ ಇಲ್ಲೊಬ್ಬರು ಸ್ಪೆಷಲ್ ವ್ಯಕ್ತಿ ಬರ್ತಾ ಇದ್ದಾರೆ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವರೇ ಆ್ಯಕ್ಚುಲಿ ಲೊಕೇಶನ್ ಸಜೆಸ್ಟ್ ಮಾಡಿದ್ದು. ಐ ಶೋ ಯು ವೆನ್ ಹೀಸ್ ಹಿಯರ್. ಇನ್ನೂ ಬಂದಿಲ್ಲ. ಸೊ ಇಲ್ಲೆಲ್ಲ ಹೆಂಗೆ ಅಂದರೆ 8 o'clock ಮೇಲೆ ಕ್ಲೋಸ್ ಆಗಿಬಿಡ್ತಾವೆ ಎಲ್ಲ ರೆಸ್ಟೋರೆಂಟ್ಸ್ ಎಲ್ಲ. ಯಾಕಂದರೆ ಇವ್ರಿಗೆ ಸನ್ಸೆಟ್ಟೇ 4:30 ಇಲ್ಲಿ. ಸೊ 8 ಗಂಟೆವರೆಗೂ ಇರೋದೇ ದೊಡ್ಡ ವಿಷಯ. ಇವರು ಬಂತಲ್ಲ ಸೌಂಡು? ಕಾರಾ? ಇಲ್ಲ ಮಚ್ಚ, ಬಾಕ್ಸರ್ದು ಹಂಗೆ ಅಲ್ಲ ಬರೋದು. ಇಲ್ಲ ಬಾಕ್ಸರ್, ಅದು ಬಾಕ್ಸರ್ದೇ, ಅದು ಕರೆಕ್ಟ್. ಅದು ಸ್ಟಾಕ್ ಎಕ್ಸಾಸ್ಟ್ ಅಲ್ಲಿದೆ. ಬಂದ್ರಾ? ಆ ಬಾಕ್ಸರ್ ಪಿನ್ ಬೇಕಾದ್ರೆ ದೂರದಿಂದ ನೋಡ್ಬೋದು. ಬ್ರೋ, ಗಾಡಿ ಸೌಂಡ್ ಕೇಳಿಸ್ತು. ಗಾಡಿಯಲ್ಲಿ ಗಾಡಿ ಅಲ್ಲೇ ಇದೆ, ನಮ್ಮ ಸ್ಟೇ ಇರೋದಿಲ್ಲ. ಹೌದಾ? ನೀವು ನಡ್ಕೊಂಡ್ ಬಂದ್ರಾ? ಮತ್ತೆ ನಾವು ಬಾಕ್ಸರ್ ಟ್ವಿನ್ ಬಂತು, ಅದು ಬಂತು, ಇದು ಬಂತು. ಹೆಂಗಿದ್ದೀರಾ ಬ್ರೋ? ಎಷ್ಟು ದಿನ ಇದ್ದೀವಿ ನೋಡಿ. ಯಾವಾಗ ಲಾಸ್ಟ್ ಟೈಮು ನಮ್ಮ ಸಲಗ ಇದ್ದ ಟೈಮಲ್ಲಿ ಆಫ್ರಿಕಾ ಟ್ವಿನ್ ಸಲಗ ರೈಡ್ ಹೋಗಿದ್ದು. ಆಮೇಲೆ ಯಾವತ್ತೂ ನಾವು ರೈಡೇ ಮಾಡಿಲ್ಲ ಅನ್ಸುತ್ತಲ್ಲ. ಅದೇ ಲಾಸ್ಟ್ ಮೀಟ್ ಮಾಡಿದ್ದು. ರೈಟ್. ಸೊ ನಮಗೆ ಲಾಸ್ಟ್ ಟೈಮ್ ಗುಜರಾತ್ ಸೇಮ್ ಟೈಮು, ಅದಕ್ಕೂ ಇವರೇ ಗೈಡ್ ಮಾಡಿದ್ದು. ಅವಾಗ ನೀವು ಅವಾಗ ರೈಡಲ್ಲಿ ಇದ್ರಿ. ನಾನು ಅವಾಗ ರೈಡಲ್ಲಿ ಇದ್ರಿ ನೀವು ಲಾಸ್ಟ್ ರಾಜಸ್ಥಾನ್. ನಾವು ಅದೇ ಗುಜರಾತ್ ರಾಜಸ್ಥಾನ್ ಮಾಡಿದ್ದು. ಅವಾಗೂ ಇವರೇ ಗೈಡ್ ಮಾಡಿದ್ದು. ಈ ರೈಡ್ಗೂ ಆಕ್ಚುಲಿ ಇವ್ರ ಗೈಡೆನ್ಸ್ ಅಲ್ಲೇ ನಮ್ ಸುಮಾರು ಐಟ್ನರೀಸ್ ಅಲ್ಲಿ ಚೇಂಜಸ್ ಮಾಡ್ಕೊಂಡು ಇವಾಗ ತುಂಬಾ ಹೆಲ್ಪ್ ಆಗಿದೆ ನಮ್ಗೆ. ನೆಕ್ಸ್ಟ್ ಹೋಗ್ತಾ ಇರೋ ಜಾಗಗಳಿಗೆಲ್ಲ ಇವರೇ ಇನ್ಪುಟ್ಸ್ ಕೊಟ್ಟಿರೋದು. ಒಂಥರ ನಮ್ಗೆಲ್ಲ ರೈಡಿಂಗ್ ಗುರುಗಳು ಇದ್ದಂಗೆ ಇವರು. ಡೆಫಿನೆಟ್ಲಿ. ಎಲ್ಲ ಇವ್ರು ಬಂದಿಲ್ಲ ಫ್ಯಾಮಿಲಿ ಅವರು? ಹೌದಾ? ಓ, ಹೆಂಗಿತ್ತು ಬ್ರೋ ಹೌದು ಇವತ್ತು? ನನಗೆ ಮೆಟ್ಲು ನೋಡಿದ್ರೆ ಸೊ ಇವತ್ತು 3+3 6 hours ಟ್ರೆಕ್ ಮಾಡಿದ್ದಾರೆ. ಅದು ಏನಂತಾರೆ, ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್ ನೋಡಕ್ಕೆ ನಾವು ಹೋಗಿಲ್ಲ. ನಮಗೆ ಕಾಲ್ ಆಗಲ್ಲ ಅಂದ್ಬಿಟ್ಟು ನಾವು ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು. ಇವ್ರಿಗೂ ಲೆಗ್ ಪೈನು, ನನ್ಗೆ ನೀ ಇಲ್ಲಿ ನೋವ್ತಾ ಇದೆ. ಇಲ್ದಾಗೆಲ್ಲ ನೋವುತ್ತೆ ನೀ ಓನ್ಲಿ ಲೆಫ್ಟ್. ಅಲ್ಲಿ ಹಿಂಗೆ ಹೋಗಿದ್ರಿ, ಅಲ್ಲಿ ಹೋಗಿ ಬಂದ್ಮೇಲೆ ಫುಲ್ ನೀ ಎಲ್ಲ ಒಟ್ಟು ಟ್ರಕ್ ಅದನ್ನು ನಮ್ಮ ಹೋಂಡಾ ಕೇಳಿಸ್ಕೊಂಡ್ರೆ ತಲೆ ಕೆಡಿಸ್ಕೊಂಡ್ಬಿಡ್ತಾನೆ. ಇವ್ರಿಗೆ ಆಕ್ಚುಲಿ ಆಫ್ರಿಕಾ ಟ್ವಿನ್ ಅಂದ್ರೆ ಭಾರಿ ಇಷ್ಟ. ಸೊ ಹೌ ವಾಸ್ ದ ಸ್ವಿಚ್ ಫ್ರಮ್ ಆಫ್ರಿಕಾ ಟ್ವಿನ್ ಟು GS? ವಾಟ್ ಯು ಫೀಲ್? I thought Honda Africa Twin ಬಂದ್ಬಿಟ್ಟು it is the best bike, but there will always be one better than the best, and that is GS. So it's better than the best. Yeah. The comfort is unbeatable alwa bro. The comfort, the luxury. Oh yeah. ನಮ್ಮ ಹೋಮ್ ಮಿನಿಸ್ಟರ್ ಮಲಗಿದ್ದಾರೆ, ಹೇಳ್ತಾರೆ. ಇದ್ಮೇಲೆ ಅವ್ರು ಹೇಳ್ತಾರೆ, she told me is that I struggle less on a GS in comparison with Africa. And yes, congratulations again. Thank you. So ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಡಾರ್ಲಿಂಗ್, ಸಂದೀಪ್ ರಮೇಶ್ ಅವರು ಹೊಸದು 1300 GS ತಗೊಂಡಿದ್ದಾರೆ. ಬ್ಲ್ಯಾಕ್ ಅಲ್ಲ, ಟ್ರಿಪಲ್ ಬ್ಲ್ಯಾಕ್ ಅಲ್ವಾ? ಟ್ರಿಪಲ್ ಬ್ಲ್ಯಾಕ್. ಕ್ರೇಜಿ. ನಾನು ಟೆಸ್ಟ್ ರೈಡ್ ಮಾಡ್ಬಿಟ್ಟೆ, ಫಿದಾ ಆಗೋದೆ ಬ್ರೋ ಅದನ್ನ ಗಾಡಿನ. ಈಸಿ ಗಾಡಿ. ಇದರಲ್ಲಿ ಏನಂದ್ರೆ there is something called ride height suspension. ಹೌದು. So if you are doing below 20 kilometers, ಗಾಡಿ ಡೌನ್ ಆಗುತ್ತೆ. ಕರೆಕ್ಟ್. ನಿಮ್ಗೆ ಫೀಟ್ ಸಿಕ್ಲಿ ಕೆಳಗಡೆ ಅಂತ ಹಂಗೆ ಓಡಿಸ್ತಾ ರೈಸ್ ಆಗ್ಬಿಡುತ್ತೆ ಮೇಲೆ. ವೆರಿ ಈಸಿ ಟು ಮ್ಯಾನ್ಯೂವರ್ ಅಂಡ್ ದಟ್ ಈಸ್ ಆಕ್ಚುಲಿ ಅನ್ ಆಕ್ಸೆಸರಿ ಅಲ್ವಾ? ಅದು ಸ್ಟ್ಯಾಂಡರ್ಡ್ ಬರುತ್ತಾ? ಬರೀ ಟ್ರಿಪಲ್ ಬ್ಲ್ಯಾಕ್ ಅಲ್ಲಿ ಮಾತ್ರ. ನೆಕ್ಸ್ಟ್ ಇಯರ್ ಪ್ರಾಬ್ಲಿ ASA ಬರುತ್ತೆ, ಆಟೋಮೇಟೆಡ್ ಶಿಫ್ಟ್ ಅಸಿಸ್ಟ್. ಗೇರ್ಸ್ ಇರಲ್ಲ. ಡಿಸೆಂಬರ್ ಅಂತಾರೆ. ಫಸ್ಟ್ GSA ಲಾಂಚ್ ಆಗುತ್ತೆ. GSA ಆಮೇಲೆ ಆಟೋಮೇಟೆಡ್ ಶಿಫ್ಟ್ ಅಸಿಸ್ಟ್. ನೈಸ್. ಸೊ ಯಾ, ಇಟ್ಸ್ ಗುಡ್. ಸೊ ಡೈ ಹಾರ್ಡ್ ಆಫ್ರಿಕಾ ಟ್ವಿನ್ ಫ್ಯಾನ್ ಇಲ್ಲೇ ಇದ್ದಾರೆ, ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ಸೊ ಅವ್ನು ಯಾವಾಗಲೂ ಹೇಳ್ತಿರ್ತಾನೆ, ನಾನು ADV ತೊಗೊಂಡ್ರೆ ಆಫ್ರಿಕಾ ಟ್ವಿನ್ನೇ ತೊಗೊಳ್ಳೋದು ಅಂತ. ಅದು ಬೇಸಿಕಲಿ ಏನಂತಂದ್ರೆ ನನ್ನ ಪರ್ಸನಾಲಿಟಿಗೆ ಇಟ್ ಇಸ್ ಮಚ್ ಮೋರ್ ಯು ಕ್ಯಾನ್ ಮ್ಯಾನೇಜ್ ಇಟ್ ಅಂತ ಹಂಗೆ ಅನ್ಕೊಂಡೆ ನಾನು. ನಾನು ಸ್ಪ್ಲೆಂಡರ್ ಇದೆ,
ಅದರ ಇತ್ತು ಟ್ರಿಪ್ ಬರೋಕ್ಕಿಂತ ಮುಂಚೆ ಗೊತ್ತು ನೋಡ್ದೆ ಯಾ how I ride my scramble in terms of nimbleness ಅದೇ ಫೀಲಿಂಗ್ ನಂಗೆ GS you won't believe ಮಚ್ಚ ಏನಂದ್ರೆ 1250ಗೂ 1300ಗೂ ಕಂಪ್ಯಾರಿಸನ್ ಇಲ್ಲ ಡೇ ಅಂಡ್ ನೈಟ್ ಡಿಫರೆನ್ಸ್ ಇದೆ. ಇದು ತುಂಬಾ ನಿಂಬಲ್ ಇದೆ. ಆಫ್ರಿಕಾ ಟೂನು ಏನು ಇಲ್ಲ ಆಕ್ಚುಲಿ ಇದ್ರ ಮುಂದೆ ನಿಂಬಲ್ನೆಸ್ ಅಲ್ಲಿ. ಆಕ್ಚುಲಿ ತುಂಬಾ ಒಂಥರ ಸ್ಲೀಕ್, ಹೌದು ತುಂಬಾ ಸ್ಲೀಕ್ ಇದೆ ಗಾಡಿ. ನನಗೆ ನಾನು GS ಓಡಿಸ್ಬಿಟ್ಟು 1300 ತುಂಬಾ ಚಿಕ್ಕದ ಅನ್ಸ್ಬಿಡ್ತು ನನಗೆ ಗಾಡಿ. ನಿಮಗೆ ನಾನು GS ಯೂಸ್ ಟು ಆಗ್ಬಿಟ್ಟಿದ್ದಲ್ಲ, ದಿಸ್ ಫೆಲ್ಟ್ ಲೈಕ್ ಇಟ್ಸ್ ಟೂ ಸ್ಮಾಲ್ ಫಾರ್ ಮೀ. ಬಟ್ ಅದೇ ನಿಮ್ಗೆಲ್ಲ ಸೂಪರ್ ಆಗಿದೆ ಆಕ್ಚುಲಿ. ಆಫ್ರಿಕಾ ಟೂನ್ ಏನಂದ್ರೆ ಇಟ್ಸ್ ಟಾಪ್ ಹಿಟ್ ಬೈಕ್. ಇದೇ ಮೇಲೆ ಇಟ್ಕೊಂಡು ಓಡಾಡ್ತೀರಾ, ಇದು ಸ್ವಲ್ಪ ಲೋ ಸೆಂಟರ್ ಆಫ್ ಗ್ರಾವಿಟಿ. ಕರೆಕ್ಟ್. ಓಡಿಸಿದ್ದೀನಿ, GS ಓಡಿಸಿದ್ದೀನಿ, ಬಟ್ ಇಟ್ ವಾಸ್ ಟು ಓವರ್ವೆಲ್ಮಿಂಗ್. ಯಾಕಂದ್ರೆ ಅಲ್ವಾ ದೊಡ್ಡ ಟ್ಯಾಂಕು, ಪ್ಲಸ್ ಲಾಸ್ಟ್ ಗುಜರಾತ್ ರಾಜಸ್ಥಾನ್ ರೈಡ್ ಎಲ್ಲ ಇವ್ರ ಗಾಡಿನ ಓಡಿಸಿದ್ದು ವಿತ್ ಪ್ಯಾನಿಯರ್ಸ್ ಅಂಡ್ ನನ್ಗೆ ಏನೋ ತುಂಬಾ ಆನೆ ಓಡಿಸ್ದಂಗಿತ್ತು, ತುಂಬಾ ದೊಡ್ಡದು ಅನ್ನೋ ತರ. GS ಫೀಲ್ಸ್ ಲೈಕ್ ದಟ್. ಸೊ ಡಿನ್ನರ್ ಎಲ್ಲ ಮಾಡ್ಕೊಂಡು ನಮ್ಮ ಸಂದೀಪ್ ರಮೇಶ್ ಅವರ ಗಾಡಿ ಹತ್ರ ಬಂದಿದ್ದೀವಿ. ಸೊ ಇದು ಅವ್ರ ಸ್ಟೇ, ಲಾಕುಪಾರ್ ಅಲ್ಲ ಬರೋ ಹೆಸರು? ಹಾಂ. ಸೊ ಇಲ್ಲೇ ಪಕ್ಕದಲ್ಲೇ ಇದೆ, ಹೋಟೆಲ್ ರೆಸ್ಟೋರೆಂಟ್ ಪಕ್ಕದಲ್ಲೇ ಇದೆ ಇವ್ರ ಸ್ಟೇ. ಟೇಕ್ ಅ ಲುಕ್ ಅಟ್ ದಿಸ್ ಟ್ರಿಪಲ್ ಬ್ಲ್ಯಾಕ್. ನಾನು ಟೆಸ್ಟ್ ರೈಡ್ ಮಾಡಿದ್ದು ಇದೇ ಗಾಡಿನೇ ಅನಿಸುತ್ತೆ, ಅಂದರೆ ಟ್ರಿಪಲ್ ಬ್ಲ್ಯಾಕು ಸೇಮ್. ವೆಲ್ಕಮ್ ಟು ಮೇಘಾಲಯ. ಥ್ಯಾಂಕ್ ಯು ಬ್ರೋ. ಏನು ಕೊಡ್ತಾ ಇದ್ದೀರಾ ಗಿಫ್ಟು? ಓ ಹ್ಯಾಂಡ್ ವಾರ್ಮರು. ಥ್ಯಾಂಕ್ ಯು. ನಮಗಿದು ತಾಟೇ ಬಂದಿಲ್ಲ ಬ್ರೋ, ಇದು ಈ ಥರ ತಗೊಂಬರ್ಬೇಕು ಅಂತ. ಡೆನಾಲಿ D7 Pro ಇದು? D7 Pro. D7 Pro ಲೈಟ್ಸು. ಓ ಫ್ರಂಟು ಬ್ಯಾಕ್ಸು ಇಕ್ಕಿದ್ರೆ ಕಾರ್ಬನ್ ಅದು ಅಲ್ಲ? ಜಿವಿ ಸೇಮ್ ಅದೇ ಥರನೇ ಇದೆ. ಸೊ ಜಿವಿ ಟಾಪ್ ಬಾಕ್ಸು ಅಲ್ಲ, SW ಮೋಟೆಕ್ ಇದು. SW ಮೋಟೆಕ್ ಟಾಪ್ ಬಾಕ್ಸು, ಸ್ಯಾಡಲ್ ಸ್ಟೇ, ಜಿವಿ ಸ್ಯಾಡಲ್ ಸ್ಟೇ. ತೇಜ್ಪುರಲ್ಲಿ ಸಿಗುತ್ತೆ. ತೇಜ್ಪುರ್ ಯೂನಿವರ್ಸಿಟಿ ಮುಂಚೆ ಒಂದು ಲೆಫ್ಟ್ ಸೈಡಲ್ಲಿ ಮೆಡಿಕಲ್ ಶಾಪ್ ಬರುತ್ತೆ. ಓಕೆ, ದೇರ್ ಯು ಕ್ಯಾನ್ ಬೈ. ಬಿಕಾಸ್ ಇದು ನನ್ನ ವೈಫ್ಗೆ ನಾವೆಲ್ಲ ಇಲ್ಲಿ ಬೆಚ್ಚಿಗೆ ಇಟ್ಕೊಂಡು ಓಡಿಸ್ತೀವಿ. ಹೌದು, ಹೀಟೆಡ್ ಗ್ರಿಪ್ಸು, ಹೀಟೆಡ್ ಸೀಟ್ಸ್ ಕೂಡ ಇದೆ ಇದರಲ್ಲಿ. ಎರಡು ರೇರ್ ಪಿಲಿಯನ್ ಸೀಟು ಹೀಟ್ ಆಗುತ್ತೆ. ಅಲ್ಲಿ ಒಂದು ಸ್ವಿಚ್ ಇದೆ. ಅದೇ ಇಲ್ಲಿದೆ ಸ್ವಿಚ್, ಮುಂದೆ ಅಥವಾ ಹಿಂದೆ. ಕ್ರೇಜಿ ಬ್ರೋ. ಏನ್ ಗುರು ಈ ತರ ಕಂಫರ್ಟು. ಬೇಸಿಕಲಿ ಕಾರಲ್ಲಿ ಏನೇನಿದೆಯೋ ಎಲ್ಲ ಇದೆ ಬೈಕಲ್ಲಿ. ಸೊ ವಿಂಡ್ಶೀಲ್ಡ್ ಈ ಥರ ಫಿಲ್ಟರ್ ಹಾಕ್ಸ್ಮೇಲೆ ಯು ಗೆಟ್ ಆಂಬರ್ ಅಂಡ್ ಲೈಕ್ ನಿಮ್ಗೆ ಎರಡು ವಿಸಿಬಿಲಿಟಿ. ನಾನು ಓಡಿಸಿದ ಗಾಡೀಲಿ ಇದು ಸ್ವಲ್ಪ ಫಾಲ್ಟ್ ಇತ್ತು. ಟೆಸ್ಟ್ ರೈಡ್ ಗಾಡಿ, ಅದು ಲೇಲಾಡಕ್ಕೆಲ್ಲ ಹೋಗಿದ್ದು, ಅದು ಇದು ಅಂತ ಸ್ಟೋರಿ ಬಿಟ್ರು ಶೋರೂಮ್. ಐ ಹೋಪ್ ದಿಸ್ ದ ಸೇಮ್ ರೀಸನ್ ಡಸಂಟ್ ರಿಪೀಟ್ ಟು ಮೀ. ಸೊ ದಿಸ್ ಇಸ್ ವೈ ದ ಮ್ಯಾನ್ಯುಯಲ್ ಮಾಡ್ತಾ ಇದ್ದಿದ್ದು ಮುಂಚೆ ಅವರು. ಏನಾದರೂ ಎಲೆಕ್ಟ್ರಿಕ್ ಫಾಲ್ಟ್ ಆದರೆ ನಿಮ್ಗೆ ಅಡ್ಜಸ್ಟ್ ಮಾಡೋಕ್ಕೂ ಆಗಲ್ಲ, ಹಂಗಾಗ್ಬಿಡುತ್ತೆ. ಆಮೇಲೆ ಮ್ಯಾನ್ಯುಯಲ್ ಇದ್ರೆ ಪ್ರಾಬ್ಲಮ್ ಬರೋಲ್ಲ. ಬಟ್ ಯಾ BMW very less likely that it happens. Coincidentally, this is the only bike which has electronically adjustable windscreen in the world today. ಬಟ್ ನಾನು ಲೋನ್ ಬೇರೆ ಟೂ ವೀಲರ್ ಅಲ್ಲಿ ಎಲ್ಲೂ ಇಲ್ಲ ಬ್ರೋ. ಏನು ಹಿಂಗೆ ಹೇಳ್ಬಿಟ್ರಿ? ಜಾಂಟೆಸ್ ಅಲ್ಲಿ ಇದೆ ಗೊತ್ತಾ ನಿಮ್ಗೆ? ಜಾಂಟೆಸ್ ಅಂತ ಬೈಕ್ ಇದೆ. ನಾನು 2 ವರ್ಷದ ಹಿಂದೆನೆ ಓಡಿಸಿದ್ದೆ. ನನ್ನ ಹತ್ರ 1250 GS ಇತ್ತು. ಈ ಗಾಡಿಲಿ ಇರೋ ಫೀಚರ್ ನನ್ನ ಹತ್ರ 1250 ನಲ್ಲೂ ಕೊಟ್ಟಿಲ್ವಲ್ಲಪ್ಪ, 30 ಲಕ್ಷ ರೂಪಾಯಿ ಬೈಕಲ್ಲಿ ಅಂತ ಆ ವಿಡಿಯೋನಲ್ಲಿ ಹೇಳಿದ್ದೆ. ಜಾಂಟೆಸ್ ಅಲ್ಲಿ ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್. ನಮಗೆ ಶೋರೂಮ್ ಅಲ್ಲಿ ಬಿಲ್ಡಪ್ ಕೊಟ್ಟಿದ್ದು ವರ್ಲ್ಡ್ ಅಲ್ಲಿ. ಇದು ಯು ಗೆಟ್ ಅ ಆರೆಂಜ್ ಸ್ಟ್ರಿಪ್ ಆಲ್ಸೋ, ಆರೆಂಜ್ ಅಂಡ್ ಯೆಲ್ಲೋ. ಇದು ಕಾಂಬಿನೇಷನ್ ಮಾಡುತ್ತೆ ಬ್ರೋ ಅದು. ಏನೋ ಇದು ಕನೆಕ್ಟರ್ ಕೊಟ್ಟಿದ್ದೀವಿ. ಲೈಟ್ ಹಾಕಿ ನೋಡೋಣ. ಫುಲ್ ಎಷ್ಟು ಬರುತ್ತೆ ಬ್ರೈಟ್ನೆಸ್? ಅದೇ ಈಸಿ ಕ್ಯಾನ್ ಏನೋ ಇರ್ಬೇಕಲ್ಲ ಇದಕ್ಕೆ. ಆನ್ ಆಗ್ಬೇಕು ಅನ್ಸುತ್ತೆ ಗಾಡಿ. ಗಾಡಿ ಆನ್ ಇರ್ಬೇಕು ಅದಕ್ಕೆ. ಹೈ ಬೀಮ್ ಇದು. ಹೆವಿ ಬ್ರೇಡ್ ಇದು. ಸೇಮ್ ಕ್ಲಿಯರ್ ವಾಟರ್ ಫೀಲ್ಸ್, ಮೆಮೊರೀಸ್.
ಸ್ಟಾಕ್ ಇದು. ಹೋಗಿ ಬನ್ನಿ. ಓಡಿಸಿದ್ದೀರಾ? ತಲೆ ಕೆಟ್ಟರೆ ಹೋಗಿದ ತಕ್ಷಣ ಇದೇ ಇಳಿಸೋದು ಪಕ್ಕ ಇದೇ ಇಳಿಸ್ಬಿಡು ಮಾಮ, ಸುಮ್ಮನೆ ಯಾಕೆ. ಇಟ್ಸ್ ಸೋ ನಿಂಬಲ್. GSA ಫುಲ್ ಮಿಸ್ ಮಾಡ್ಕೊಂತ ಇದ್ದಾರೆ ದಿವಿ. ಅದು ಕೊಟ್ಟಾಗಿಂದ ಒಂದು ಬೇಜಾರು ಮಾಡ್ಕೊಂಡಿದ್ದೀನಿ. ಮಿಸ್ ದಟ್ ಫೀಲ್ ಬ್ರೋ. ಅದೊಂಥರ ಯುವರ್ ಕ್ಯಾರಿಂಗ್ ಹೋಮ್ ಅಲಾಂಗ್ ವಿತ್ ಯು ಅನ್ಸ್ಬಿಡುತ್ತೆ ಆ ಗಾಡಿ ಇಲ್ಲಿದ್ರೆ. ಕರೆಕ್ಟ್. ಮಿಸ್ ಹೋಮ್ ಆಕ್ಚುಲಿ. ನಾನು ಫಸ್ಟ್ ಎಲ್ಲ ಆಫ್ರಿಕಾ ಟೂರ್ ಇದ್ದಾಗ ಏನೆಲ್ಲ GS ಅಂತಾರೆ ಏನು ವಾಟ್ಸ್ ಬಿಗ್ ಡೀಲ್ ಅಬೌಟ್ ಇಟ್ ಅಂತ ಅಲ್ವಾ. ಸಮಟೈಮ್ಸ್ ಪ್ರೂವನ್ ರಾಂಗ್ ಇನ್ ಲೈಫ್. ಸೊ ಇಟ್ಸ್ ಓಕೆ. ನಾನು ಆ್ಯಕ್ಚುಲಿ ಐರನಿ ಅಂದರೆ GS ಲಾಂಚ್ ಆಗಿತ್ತು ಗೊತ್ತಾ. ಫ್ರಂಟ್ ಹೆಡ್ಲೈಟ್ ಏನೊಳ್ಳೆ ಟಾಯ್ಲೆಟ್ ಸೀಟ್ ಥರ ಇದೆ, ಅದು ಇದು ಅಂತ ಏನೇನೋ ಹಾಕಿದ್ದೆ ನಾನು. ಹೌದಾ? ಇವೆನ್ಚುಲಿ ಐ ಎಂಡೆಡ್ ಅಪ್ ಬೈಯಿಂಗ್ ದಟ್ ಓನ್ಲಿ. ಅದಕ್ಕೆ ನಾನು ಫೋಟೋಸ್ ಎಲ್ಲ ನೋಡಿದ್ರೆ ಫ್ರಂಟ್ ಹೆಡ್ಲೈಟ್ ಹಾಕಲ್ಲ, ಅದ್ ಬಿಟ್ಟು ಇನ್ನೆಲ್ಲ ಆಗ್ತದಿಲ್ಲ. ಆಟೋ ಆಫ್ ಆಗೋದು. ಇದಿಲ್ಲ. ಅದೇ ಆಟೋಮೆಟಿಕ್ ವಿಂಡ್ಶೀಲ್ಡ್ ಕೂಡ ನೀವು ಆಫ್ ಮಾಡಿದ್ರೆ ಆಟೋಮೆಟಿಕ್ ಹೋಗ್ಬಿಡುತ್ತೆ. ಆನ್ ಮಾಡಿದ್ರೆ ಅದೇ ಪೊಸಿಷನ್ ಬರುತ್ತೆ. ಅದು ಲಾಸ್ಟ್ ನೋನ್ ಮೆಮರಿ. ಲೆಟ್ಸ್ ಸೇ ನಾನು ಇದಕ್ಕೆ ಹೋದಾಗ, ಅರುಣಾಚಲ್ಗೆ ಹೋದಾಗ ಐ ಚೇಂಜ್ ಇಟ್ ಟು ಹೀಟೆಡ್ ಗ್ರಿಪ್. ಸೊ ಬಿಸಿ ಜಾಸ್ತಿ ಬೇಕಾ, ಬಿಸಿ. ಬಟ್ ಅದಕ್ಕೆ ಸಪರೇಟ್ ಸ್ವಿಚ್ ಇದೆಯಲ್ಲ ಇಲ್ಲೇ? ಇಲ್ಲ. ಓ, ಇದಕ್ಕೆ ಸಪರೇಟ್ ಇಲ್ಲಲ್ಲ? ಎಲ್ಲ ಇದೆ. ಮಿಸ್ಟೇಕ್ ಮಾಡಿದ್ರು ಅವರು. ಓ ಕರೆಕ್ಟ್. ಅದನ್ನೇ ಮೋಡ್ ಸೆಲೆಕ್ಟ್ ಮಾಡಿ, ಮೋಡ್ ಅಲ್ಲಿ ಯು ಕ್ಯಾನ್ ಸೆಲೆಕ್ಟ್ ದ ಡಿಫಾಲ್ಟ್ ಆಸ್ ಇದು ವಿಂಡ್ಶೀಲ್ಡ್ ಬೇಕಾ, ಹೀಟೆಡ್ ಗ್ರಿಪ್ ಬೇಕಾ. 1250 ಸಪರೇಟ್ ಅದಕ್ಕೆ ಅಂತಾನೆ ಬಟನ್ ಇದೆ. ಸೊ ಈ ಪವರ್ ಬಟನ್ ಬದಲು ಅದಿತ್ತು ಕರೆಕ್ಟ್ ಮುಂಚೆ. ಅದು ಇಲ್ಲಿ ಪವರ್ ಬಟನ್. ಈಗ ಪವರ್ ಬಟನ್ ಇಲ್ಲಿ ಮಾಡ್ಬಿಟ್ಟಿದ್ದಾನೆ. ಕರೆಕ್ಟ್. ಸೊ ಇದು ಇವೋ ಟೆಲಿಲಿವರ್ 2.0. ಇದು ಇವೋ ಟೆಲಿಲಿವರ್ ಇದು. ಆಮೇಲೆ ಪ್ಯಾರಾಲಿವರ್ 2.0 ಇದು. ಇದ್ರಲ್ಲಿ ಆಕ್ಚುಲಿ ಇನ್ನ ನಿಮ್ ಫ್ರಂಟ್ ಅಂಡ್ ಫೀಲ್, ಆಕ್ಚುಲಿ ನೀವು ಹಳೇದು ಓಡಿಸಿದೀರಾ, ಹಳೆ ಮಾಡಲ್ಲ 1250 ಓಡಿಸಿದೀರಾ, ಅದ್ರಲ್ಲಿ ನಿಮ್ ಫ್ರಂಟ್ ಅಂಡ್ ಫೀಲ್ ಗೊತ್ತಾಗಲ್ಲ. ಇದ್ರಲ್ಲಿ ನೀಟಾಗಿ ಗೊತ್ತಾಗುತ್ತೆ. ನಾನು ಎಸ್ಪೆಷಲಿ ನಾನು ಆಫ್ರಿಕಾ ಟ್ವಿನ್ ಓಡಿಸ್ತಾ ಇರ್ತಾರೆ ಬ್ರೇಕ್ ಹಿಡಿದ್ರೆ ಇಟ್ ಇಸ್ ಟು ಡೈವ್. ಡೈವ್ ಆಗಲ್ಲ ಗಾಡಿ, ಹಿಂಗೋಗಲ್ಲ, ಹಿಂಗೋಗುತ್ತೆ ವೋಲ್ವೋ ತರ. ಕರೆಕ್ಟ್. ಆ್ಯಂಡ್ ಬೇಸಿಕಲಿ ನಿಮ್ಮ ಟಾಪ್ ಎಂಡ್ ಕಾರ್ಸ್ ಅಲ್ಲಿ ಏನಿದೆ ಫೀಚರ್ ಎಲ್ಲ ಇದೆ. This is one bike for everything bro. ಅದಕ್ಕೆ one bike for everything. ಆಫ್ರಿಕಾ ಟ್ವಿನ್ ಸ್ಕ್ರಾಂಬ್ಲರ್ ಎರಡು ಮಾರಿ ತರಕಾರಿ ತರಕ್ಕೆ ಇದೆ ಗಾಡಿ, ನಾರ್ತ್ ಈಸ್ಟ್ ಹೊಡೆಯಕ್ಕೆ ಇದೆ. ಆಲ್ ಇನ್ ಒನ್. ನೀವು ಓಡಿಸೋ ಇದಕ್ಕೆಲ್ಲ ಇದು ಪರ್ಫೆಕ್ಟ್ ಅನ್ಕೊಳ್ಳಿ. ಪ್ಲಸ್ ಏನ್ ಮೇಂಟೆನೆನ್ಸ್ ಇಲ್ಲ. ಚೈನ್ದು ನಿಲ್ಸೋ, ಚೈನ್ ಲೂಬ್ ಮಾಡಿ ಕ್ಲೀನ್ ಮಾಡಿ ಏನ್ ಇಲ್ವೇ ಇಲ್ವಲ್ಲ. ಕರೆಕ್ಟ್. ಎವ್ರಿ 10,000 ಕಿಲೋಮೀಟರ್ಸ್ ಒಂದು ಮೇಂಟೆನೆನ್ಸ್ ಮಾಡ್ತಾನೆ ಅಷ್ಟೇ, ಒಂದು ಗ್ರೀಸಿಂಗ್ ಏನೋ ಮಾಡ್ತಾನೆ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ನನ್ನೊಂದು 3-4 ಚೈನ್ ಲೂಬ್ ಇದೆ ಮನೇಲಿ, ಕೊಡ್ಬೇಕು ಅದನ್ನ. ನಿಮ್ ಇವ್ರು ಕೊಡಿ ನಿಮ್ಮ ಫ್ರೆಂಡ್ಗೆ ಫಾರ್ ಅಲ್ಲಿಗೆ. ಸೊ ಟೋಟಲ್ ಅಪ್ ಟು 34 lakhs ಆಗಿದೆಯಲ್ಲ ಇಲ್ಲಿ ತನಕ. ಗಾಡಿಗೆ ಎಷ್ಟು? 28 ಗಾಡಿ 28.75. 28.75. ಆಲ್ಮೋಸ್ಟ್ 34 lakhs. ಈಗ ಇದಿದೆ ಸಿಲಿಂಡರ್ ಹೆಡ್, ಲೋವರ್ ಕ್ರಾಶ್ ಗಾರ್ಡು, ಗೊತ್ತು ನೋಡಿ, ಅಪ್ಪರ್ ಕ್ರಾಶ್ ಗಾರ್ಡು, ದೆನ್ ಟಾಪ್ ಬಾಕ್ಸ್, ಡೆನಾಲಿ D7 Pro, ಕ್ವಾಡ್ ಲಾಕ್. ಓ ಇದು ನ್ಯಾವಿಗೇಷನ್ GPS ಎತ್ಬಿಟ್ಟಿದ್ದೀರಾ? ಅದು BMW. ಐ ಆಮ್ ನಾಟ್ ಅ ಫ್ಯಾನ್ ಆಫ್ ದಟ್. ಹ್ಯೂಜ್ ಅಲ್ವಾ? ಇದೇ ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ, ಅದ್ರ ಮೇಲೆ ಇನ್ನೊಂದು ಇದು ಇಟ್ಟು ಫೋನಲ್ಲಿ ಇಟ್ಕೊಳ್ಳಿ. ಅದು ಬದಲು ಡ್ಯಾಶ್ ಅಲ್ಲೇನೆ ಆರಾಮಾಗಿ ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡ್ಬಿಟ್ಟಿದ್ರೆ ವೈರ್ಲೆಸ್ ಎಲ್ಲ ಮಾಡಿ ಅದೊಂದು ಬಿಟ್ಬಿಟ್ಟ ಅಲ್ವಾ. ಫಾರ್ ಬ್ರ್ಯಾಂಡ್ ಲೈಕ್ BMW ನಾನು ಸ್ಟಿಲ್ ಅದೇ ಮಿಸ್ ಮಾಡ್ಕೊಳ್ಳೋದು. ಆಫ್ರಿಕಾ ಟ್ವಿನ್ ನಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಇದೆ, ಡ್ಯಾಶ್ ಅಲ್ಲೇ ಬರುತ್ತೆ. ಇದು ಇಷ್ಟು ದೊಡ್ಡ ಸ್ಕ್ರೀನ್ ಇದ್ರೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು ನಾವೆಲ್ಲ. ಕರೆಕ್ಟ್. ರೆಸಲ್ಯೂಷನ್ ಚೆನ್ನಾಗಿದೆ, ಇದಕ್ಕೆ ಕೊಡ್ಬೋದಾಗಿತ್ತು. ವರ್ಕ್ ಆನ್ ಇಟ್. ನಾನು ಮುಂದೆ ಹೆಡ್ಲೈಟ್ ಪ್ರೊಟೆಕ್ಟರ್, ಸುಮ್ಮನೆ ಆಫ್ಟರ್ ಮಾರ್ಕೆಟ್ ಸೇಲ್ಸ್ ಗಿಮಿಕ್ ಅವೆಲ್ಲ. ಲೈಟ್ಸ್ ಇಸ್ ಮೋಸ್ಟ್ ಎಕ್ಸ್ಪೆನ್ಸಿವ್. ದ ಬೆಸ್ಟ್ ಪಾರ್ಟ್ ಅಂದ್ರೆ ಇಲ್ಲೇ ಪಾಕೆಟ್ ಇದೆ, ಯಾವ್ದೊಂದು ಕೇಬಲ್ ಇಲ್ಲಿ ಇಟ್ಬಿಟ್ಟಿರ್ತೀನಿ, ಹಿಂದೆ ತಗೊಂಡು. ಇಲ್ಲಿ ಮೇಲೆ ಟೈಪ್ ಸಿ ಚಾರ್ಜರ್ ಕೊಟ್ಟಿದ್ದಾನೆ ಇದಕ್ಕೆ. USB ಏನಾ ಇದು? USB ಟು ಟೈಪ್ ಸಿ ಮಾಡ್ಕೊಳ್ಳೋದು. ನನ್ನ ಫೋನ್ ಇಸ್ ಟೈಪ್ ಸಿ, ಸೊ ಸ್ಟ್ಯಾಂಡರ್ಡ್. ಇಲ್ಲೊಂದಿದೆ ವೈರ್ಲೆಸ್ ಕ್ವಾಡ್ ಲಾಕ್ ಬರುತ್ತಲ್ಲ, ಅದು ಹಾಕ್ಸ್ಬಿಡ್ಬೇಕಾಯ್ತು. ಅದಕ್ಕೂ ಸುಮ್ಮನೆ ಪವರ್ ಎಳಿಬೇಕು. ಮೀನ್ಸ್ ಇಟ್ ಬಿ ಅ ಫಿಕ್ಸ್ಡ್ ವೈರ್ ಅಲ್ಲ, ಯಾವಾಗ ಯು ನೀಡ್ ಟು ಕನೆಕ್ಟ್. ನೀವು ಇದು ಗಾಡ್ಸ್ ಎಕ್ಸ್ಟ್ರಾ ಹಾಕಿದ್ದೀರಾ? ಇಲ್ಲಲ್ಲ, ಇಲ್ಲ ಇಂಡಿಕೇಟರ್ ಅಲ್ಲಿ ಇದೆಲ್ಲ. ಕರೆಕ್ಟ್. ಇದಕ್ಕೆ ಅದೊಂದು ಹಾಕಕ್ಕಾಗಲ್ಲ ಅಡ್ವಾಂಟೇಜ್. ಇಂಡಿಕೇಟರ್ ಇಲ್ಲಿ ಮಾಡ್ಬಿಟ್ಟಿದ್ದಾನೆ. ಗಾಡಿ ಬಿದ್ರೆ ಅಷ್ಟು ಇದಾಗುತ್ತೆ. ಎಕ್ಸ್ಪೆನ್ಸಿವ್. ಇಟ್ ಈಸ್
ತೇಜ್ಪುರ ಹೈವೇ ಅಂದರೆ 4 ಲೈನು ಡೀಸೆಂಟ್ ರೋಡ್ಸು. ಅಲ್ಲಿ ಸುಮ್ಮನೆ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ನಾನು ಸ್ಪೀಡೆಲ್ಲ ನೋಡೇ ಇಲ್ಲ. ಇನ್ನೂ ನೋಡ್ತೀನಿ 150 ಗೊತ್ತೇ ಆಗಿಲ್ಲ. ಆ್ಯಂಡ್ ದಿ ಸ್ಮಾಲ್ ರೋಡ್ಸ್. ನೀವೇ ಅವತ್ತು ವೈಸರ್ ತೆಗ್ದ್ಬಿಟ್ಟೆ ಓಡಿಸಿದ್ರು. ಒಂದು ಕಣ್ಣಿಗೆ ಒಂದು ಇನ್ಸೆಟ್ ಆಗಲಿ. ನೈಟ್ ಹೊತ್ತಲ್ಲಿ ವೈಸರ್ ಹಾಕೊಳ್ಳಲ್ಲ GSA ಇದ್ದಾಗ. ವೈಸರ್ ತೆಗ್ದು ಬಿಡ್ತೀನಿ, ವಿಷನ್ ಕ್ಲಿಯರ್. ಒಂದೇ ಒಂದು ಚೂರು ಗಾಳಿ ಬಿಡೋಲ್ಲ ಕಣ್ಣಿಗೆ, ಎಲ್ಲ ಮೇಲೆ ಆಗುತ್ತೆ. ಸೊ ಆರಾಮಾಗಿ ಓಡಿಸ್ಬೋದು ನೈಟಲ್ಲಿ. ಒಂದು ಬಗ್ಗೋಡಿ ಎಲ್ಲ ಏನು ಎಲ್ಲ ಫುಲ್ ಡಿಫ್ಲೆಕ್ಟ್ ಕ್ಲಿಯರ್ ವಿಸಿಬಲ್. ಕರೆಕ್ಟ್. ಸೊ 1250 ವಾಸ್ ನಿಯರ್ ಪರ್ಫೆಕ್ಟ್. ಅಂಡ್ ದೇ ಪರ್ಫೆಕ್ಟೆಡ್ ದ ನಿಯರ್ ಪರ್ಫೆಕ್ಟ್ ಟು ಲಿಲ್ ಮೋರ್ ನಿಯರ್ ಪರ್ಫೆಕ್ಟ್. ಸೈಜಲ್ಲಿ ಇವಾಗ ನಮ್ಮಂತವ್ರಿಗೆ ಅದು ಇನ್ನೂ ಚೆನ್ನಾಗಿರುತ್ತೆ. ಇಟ್ ಅಕಾಮಡೇಟ್ಸ್ ಮೀ ವೆಲ್. ಇದಕ್ಕಾದ್ರೆ ನಾನು ಸ್ಟಿಲ್ ಡಕ್ ಮಾಡ್ಬೇಕು ಸ್ವಲ್ಪ. ಅದರಲ್ಲೂ ಲೈಟಾಗಿ ಡಕ್ ಮಾಡಬೇಕು, ಬಟ್ ದನ್ ಸ್ಟಿಲ್ ಫೈನ್. GSA ಬರ್ತಿದೆ. GSA ಬರ್ತಾ ಇದೆ, ಬಟ್ ಡಿಡ್ ಯು ಲೈಕ್ ದ ಲುಕ್ಸ್ ಆಫ್ ಇಟ್? ಇಟ್ಸ್ ಸಬ್ಜೆಕ್ಟಿವ್ ಬ್ರೋ, ಇಟ್ ವಿಲ್ ಗ್ರೋ ಆನ್ ಯು. ಇದು ಬಂದಾಗೂ ಎಲ್ಲ ಹಂಗೆ. ಇವಾಗ ಇದನ್ನ ಜಾಸ್ತಿ ಇಷ್ಟಪಡ್ತಾವ್ರೆ ಎಲ್ಲರೂ. ಟ್ರೂ. ಅಂಡ್ GSA ಇಟ್ಸ್ ಎ ಲಿಲ್ ಬಲ್ಕಿ ಫಾರ್ ಮಿ. ಯಾ ಡೆಫಿನೆಟ್ಲಿ ಇದು ದಿಸ್ ಇಸ್ ಪರ್ಫೆಕ್ಟ್. ಯಾ ಅದು GSA ಬಂದ ತಕ್ಷಣ ಅದು ಇಂಡಿಕೇಟರ್ ನೋಡಿದ್ದೀರಾ? ಅದು ಆಕ್ಸಿಲೇಟ್ಸ್ ಮೇಲಿದೆ, ಆ ಟ್ಯಾಂಕ್ ಪಕ್ಕ ಹೆಂಗ್ ಕೊಟ್ಟಿದ್ದಾನೆ. ಏನು ಸಕ್ಕತ್ತಾಗುತ್ತಾ ಅದನ್ನ ಎತ್ಕೊಳ್ಳೋಣ ಅಂತ ಇದಕ್ಕೆ. ಬಿಕಾಸ್ ಅಲ್ಲಿಂದ ಬಾಕ್ ಬಸ್ತಾರೆ ಏನಿದೆ. ಇದನ್ನ ತೆಗ್ದು ಮನೇಲಿಟ್ಟು ಬಾಕ್ ಬಸ್ತಾರೆ ಹಾಕಿ ಅದಕ್ಕೆ ಅಡಿಷನಲ್ ಇಂಡಿಕೇಟರ್, ಅದಕ್ಕೆ ಸಪ್ರೇಟಾಗಿ ವೈರ್ ಇಡಬೇಕು. ಬಟ್ ಅದ್ರದ್ದು ಶೇಪೇ ಬೇರೆ ತರ ಇದೆ. ಅದಕ್ಕೆ ಮೇಲೆ ಇಲ್ಲಿ ಕೊಟ್ಟಿದ್ದು, ಇಲ್ಲಿ ಬಾಕ್ಸ್ ಹಿಂಗ್ ಬರುತ್ತೆ ಅದಕ್ಕೆ ಲೈಟ್ಸ್. ಹೌದು, ಅದ್ರ ಶೇಪ್ ಈ ಕೌಲ್ಗೂ ಆ ಕೌಲ್ಗೂ ಏನಿಲ್ಲ, ಸಂಬಂಧನೇ ಇಲ್ಲ. ಮಾಡ್ಬೋದು. ಬಾಡಿ ಕೌಲ್ ಚೇಂಜ್ ಮಾಡಿಸ್ಬಿಡ್ತೀರಾ? ಇಲ್ಲ, ಜಸ್ಟ್ ಆಸ್ ಅನ್ ಇಂಡಿಕೇಟರ್ ಈಚೆ ಬಂದು. ಬಟ್ ಏನಂದ್ರೆ ನನ್ನ ದಿಸ್ ಇಸ್ ಮೈ 13th ಡೇ ಇಲ್ಲಿ. ಅಫ್ಕೋರ್ಸ್ ನಾನು ಹೆಂಡತಿ ಜೊತೆ ಬಿಟ್ಟರೆ ಇನ್ಯಾರ ಜೊತೆನೂ ಕನ್ನಡ ಮಾತಾಡ್ತಿರ್ಲಿಲ್ಲ. ಅದಕ್ಕೆ ನಿಮ್ಮ ಸ್ಟೋರಿ ನೋಡಿದ ತಕ್ಷಣ ಲೊಕೇಶನ್ ನೋಡಿ ಮೇ ಬಿ ಯು ವಿಲ್ ಆಲ್ ಬಿ ಕ್ಲೋಸರ್ ಅಂತ ಹೇಳಿ ಮೆಸೇಜ್ ಮಾಡಿ ಕನ್ನಡದ ಜೊತೆ ಕನ್ನಡದಲ್ಲಿ ಮಾತಾಡಿದ್ರೆ ಫೀಲ್ ಹೋಮ್. ಏನಿಲ್ಲ, ಅವ್ನು ಇಡ್ಲಿ ವಡೆ ಒಂದು ಕಾಫಿ ಮಿಸ್ಸಿಂಗ್ ಅಷ್ಟೇ. ಅದು ಬಿಟ್ರೆ ನಮ್ಗೆ ಎಲ್ಲೋದು ಕನ್ನಡ ಸಿಗ್ತಾ ಇತ್ತು ಬ್ರೋ. ಹೌದಾ? ನಮ್ಮ ಸ್ಟೇಲ್ 3 ಜನ ಬೆಂಗಳೂರು ಹುಡುಗಿದಾರ ಬಂದಿದ್ದಾರೆ. ವಾರೇಶ್ವರನಲ್ಲೂ ಬಂದಿದ್ರು. ಎಲ್ಲ ಕಡೆ ಕನ್ನಡದವ್ರು ಇದ್ದಾರೆ. ಇನ್ಫ್ಯಾಕ್ಟ್ ಗುವಾಹಟಿಯಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕೊಂಡು ಕನ್ನಡ ಮಾತಾಡ್ತಾ ಇದ್ದ. ಹೌದಾ? ಗುವಾಹಟಿಯಲ್ಲಿ ಅವನು ಬೆಂಗಳೂರಲ್ಲಿ ಒಂದು 3-4 years ಇದ್ನಂತೆ. ಬರೋಣ ಬ್ರೋ ಹಂಗಾರೆ. ಕೂಲ್ ಪಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಇನ್ಪುಟ್. ಎನಿ ಟೈಮ್ ಆಸ್ ಆಲ್ವೇಸ್. ಥ್ಯಾಂಕ್ ಯು ಬ್ರೋ. ನೈಸ್ ಟು ಮೀಟ್ ಯು. ಯಾ, ಸೇಮ್ ಹಿಯರ್. ಅಂಡ್ ಮಿಸ್ಟರ್ ರಂಜನ್. ಎಸ್, talking to you after a long same here. ಸಿಗೋಣ ಮತ್ತೆ ಎಲ್ಲರೂ ಒಂದು ಸಾಲಿಡ್ ರೈಡ್ ಮಾಡೋಣ ನೆಕ್ಸ್ಟ್ ಮಾನ್ಸೂನ್. ನಾನು ಮಾಡೋದು. ಓಕೆ ಸಿಗೋಣ. ಓಕೆ ಗುಡ್ ನೈಟ್. ಬಾಯ್ ಬಾಯ್.